ಬರ್ತಾ ಇದ್ದಾರೆ ಸರ್. ಮುಂದೆ ಬನ್ನಿ, ಮುಂದೆ ಬನ್ನಿ. ಮಂಜುನಾಥ್ ಸರ್ ಮುಂದೆ ಬನ್ನಿ. ಅವರು ಮಂಜುನಾಥ್ ಸರ್. ಮೇಡಮ್ ಸರ್ ನೀವು ಹಿಂದೆ ಬನ್ನಿ. ಸರ್ ಮಂಜುನಾಥ್ ಸರ್ ಮುಂದೆ ನೀವು ಹಿಂದೆ ಬನ್ನಿ ಸರ್. ಸರ್ ನೀವು ಮುಂದೆ ಬನ್ನಿ. ಮಂಜುನಾಥ್ ಸರ್ ಮುಂದೆ ಬನ್ನಿ. ಹಾಂ. ಲೋಕಸಭೆ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾವು ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ. ಹಾಗೆ ನಮ್ಮೊಟ್ಟಿಗೆ ಜೆಡಿಎಸ್ ಮತ್ತು ಬಿಜೆಪಿಯ ಎಲ್ಲ ನಾಯಕರು ನಮ್ಮೊಟ್ಟಿಗಿದ್ದಾರೆ. ಈ ಒಂದು ಸಂತಸದ ಸಮಯದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಜೋರಾದ ಚಪ್ಪಾಳೆಗಳು. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ಕಾಣಿಸ್ಕೊಳ್ತಿರುವಂತಹ ಶ್ರೀ ಡಾಕ್ಟರ್ CN ಮಂಜುನಾಥ್ ಸರ್ ಅವರು ಈ ರಾವಣ ರಾಜ್ಯವನ್ನ ಕೊನೆಗಾಣಿಸಿ ರಾಮರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ಬಂದಿದ್ದೀರಿ. ಕಳೆದ 16 ವರ್ಷಗಳಿಂದ ರಾಮನಗರ ತಾಲೂಕು ರಾಕ್ಷಸರ ಕೈಗೆ ಸಿಕ್ಕಿ ನಲುಗೋಗಿದೆ. ಕೆರೆ ಕಟ್ಟೆಗಳು ಬತ್ತೋಗಿವೆ. ಇವತ್ತು ಜಿಲ್ಲೆಯ ಜನಗಳ ಸ್ಥಿತಿ ಬಹಳ ದುಸ್ಥಿತಿಲಿದ್ದೀವಿ. ಒಂದು ಕಡೆ ಮಾವಿನ ತೋಟ ಒಣಗೋಗಿವೆ, ರೇಷ್ಮೆ ಬೆಳೆಗೆ ಬೆಲೆ ಇಲ್ಲ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಅಂತರ್ಜಲ ಕುಸಿದೋಗ್ತಾ ಇದೆ, ಬೋರ್ವೆಲ್ಗಳು ಬತ್ತೋಗ್ತಾ ಇವೆ. ಇದಕ್ಕೆಲ್ಲ ಕಾರಣ ಯಾರು ಸ್ವಾಮಿ? ಈ ರಾಜ್ಯದ ಚುಕ್ಕಾಣಿ ಹಿಡಿದು ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತೇಳಿ ಈ ಹಳೆ ಮೈಸೂರು ಭಾಗದಲ್ಲಿ ಓಟ್ ಹಾಕ್ಬೇಕು ಅಂತೇಳಿ ಅಧಿಕಾರಕ್ಕೋಸ್ಕರ ಪಾದಯಾತ್ರೆ ಮಾಡಿದಂತ DK ಶಿವಕುಮಾರ್ ಅವರೇ, ತಾವು ಎಲ್ಲಿದ್ದೀರಿ ಬುದ್ಧಿ ನೀವು? ಈ ಜಿಲ್ಲೆಯಿಂದ ಗೆದ್ದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗದೇನೆ, ಈ ಜಿಲ್ಲೆಯ ಜನಗಳ ಕಷ್ಟ ಸುಖ ಕೇಳ್ದೇನೆ ಈ ಜಿಲ್ಲೆ ಬಿಟ್ಟು ಈ ಜಿಲ್ಲೆಯಲ್ಲಿ ಏನೂ ಸಿಕ್ಕುದಿಲ್ಲ, ಈ ಜಿಲ್ಲೆ ಬರಡಾಗಿ ಹೋಗಿದೆ ಅಂತೇಳಿ JCB ಇಟಾಚಿ ತಗೊಂಡು ಬೆಂಗಳೂರು ಬಗಿತಾ ಇದ್ದೀರಾ. ಹೋಗಿ ನೀವು ಬೆಂಗಳೂರು ಬಗಿತಾ ಇದ್ದೀರಾ ಅಲ್ರಿ? ನೀವು ಏನಂದ್ರಿ? ಚುನಾವಣೆ ಪೂರ್ವದಲ್ಲಿ ಪೆನ್ನು ಪೇಪರ್ ಕೊಟ್ರೆ ರಾಮನಗರ ಜಿಲ್ಲೆನ ಬಂಗಾರ ಮಾಡಿಬಿಡ್ತೀವಿ ಅಂತ ಅಂದ್ರಿ. ಎಲ್ಲೋಯ್ತು ನಿಮ್ಮ ಮಾತನ್ನ? ಆ ಒಂದು ಏನು ಅಂತರಂಗದಿಂದ ಬಂದಂತ ಮಾತು. ಇವತ್ತು JDS BJP ಒಂದು ಮರದ 2 ಕೊಂಬೆಗಳಿದ್ದಂಗೆ, ಕಾಂಗ್ರೆಸ್ ಬಗ್ಗೆ ವಿರೋಧವಾಗಿ ಬೆಳೆದಂತ ಪಕ್ಷಗಳು. ಇವತ್ತು ನಾವು ಯಾಕೆ ಒಂದಾಗಿದ್ದೀವಿ ಅಂತ ಅಂದ್ರೆ, ಇವತ್ತು ಈ ಕಾಂಗ್ರೆಸ್ನ ರಾಕ್ಷಸ ಸಂಸ್ಕೃತಿಯನ್ನ ನಾಶ ಮಾಡಬೇಕಾದ್ರೆ ನಮಗೆ ಹೊಂದಾಣಿಕೆ ಅನಿವಾರ್ಯ ಇತ್ತು. ದೇವೇಗೌಡರು, ನರೇಂದ್ರ ಮೋದಿರವರು ಒಟ್ಟಾಗಿ ತೀರ್ಮಾನ ಮಾಡಿದ್ರು. BJP JDS ಒಂದಾಗಬೇಕು, ಅನಿವಾರ್ಯ. ಇವತ್ತು ಜನಸಾಮಾನ್ಯರ ಬದುಕು ಇವತ್ತು ಮೂರ ಬಟ್ಟೆ ಆಗಿದೆ. ಒಂದ್ ಕಡೆ ವಿದ್ಯುತ್ ಕ್ಷಾಮ, ನಮ್ಮ ಜಿಲ್ಲೆನಲ್ಲಿ ಆನೆ ಹಾವಳಿ, ಯಾರು ಹೇಳೋರು ಕೇಳೋರು ಏನೂ ಇಲ್ಲ. DK ಶಿವಕುಮಾರ್ಗೆ ರಾಮನಗರ ಜಿಲ್ಲೆ ಬೇಕಾಗಿಲ್ಲ, ಅವ್ರಿಗೆ ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಬೆಂಗಳೂರು ನಗರ ಬೇಕು. ಯಾಕೆಂದ್ರೆ ಲೂಟಿ ಮಾಡೋಕೆ ಅವ್ರಿಗೆ ಬೆಂಗಳೂರು ನಗರ ಬೇಕು. ಇವತ್ತು ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. 2 ಯೋಚನೆ ಮಾಡ್ರಿ. DK ಸುರೇಶ್ ನನಗೆ ಸಿಕ್ಕಿದ್ರಲ್ಲಿ ನಾನು ಹೇಳಿದೆ, ಯಾಕಯ್ಯ ಇಷ್ಟೊಂದು ಕಪ್ಪಾಗ್ಬಿಟ್ಟಿದ್ಯಾ, ನಿನ್ ಕತೆ ಜನ ಈ ಸಾರಿ ಚುನಾವಣೆಯಲ್ಲಿ ಗೆಲ್ಸಲ್ಲ, ಪುನಃ ಯಾಕೆ DC ಆಫೀಸಿಗೆ ಬಂದಿದ್ಯಾ ಅಂತ ಕೇಳಿದೆ ನಾನು ಅವ್ರನ್ನ. ಸುಮ್ಮನೆ ಬಂದಿದ್ದೆ ಜನ ನೋಡುವ ಅಂತ ಅಂದ್ರು. ಅವ್ರಿಗೆ ಏನಾಗಿದೆ ಅಂತ ಅಂದ್ರೆ, ಒಂದ್ ಕಡೆ ಅವರೇ ಘೋಷಣೆ ಮಾಡ್ದಂಗೆ 600 ಕೋಟಿ ರೂಪಾಯಿನ ಡಿಕ್ಲೇರ್ ಮಾಡವ್ರು. ಯಾರು? DK ಸುರೇಶ್ ಎಷ್ಟು ಡಿಕ್ಲೇರ್ ಮಾಡವ್ರೆ? 600 ಕೋಟಿ. ಆದ್ರೆ ಇವತ್ತು ನಾವು ಡಾಕ್ಟರ್ ಮಂಜುನಾಥ್ ಅವ್ರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತ ಅವ್ರನ್ನ ಒಪ್ಪಿಸಿ ಮಂಜುನಾಥ್ ಅವ್ರನ್ನ ಕರ್ಕೊಬಂದು ಅವ್ರ ಮುಂದೆ ನಿಲ್ಲಿಸಿದ್ದೀವಿ. ಒಂದ್ ಕಡೆ ನ್ಯಾಯಯುತವಾಗಿ, ಧರ್ಮಯುತವಾಗಿ, ಸಾಮಾಜಿಕವಾಗಿ ಜನಗಳ ಸೇವೆ ಮಾಡಿದಂತ ಮಂಜುನಾಥ್ ಅವರು ಒಂದ್ ಕಡೆ ಅಧರ್ಮದಿಂದ, ಅಕ್ರಮದಿಂದ ಸಾವಿರಾರು ಕೋಟಿ ಲೂಟಿ ಮಾಡಿ ಇವತ್ತು ಸುಖದ ಸುಪ್ಪತ್ತಿಗೆಯಲ್ಲಿ
ಬಹಳ ಶ್ರೀಮಂತರಾಗಿ ಮೆಡ್ತಾ ಇರ್ತಕ್ಕಂಥ DK ಬ್ರದರ್ಸ್ ಒಂದ್ ಕಡೆ, ನೀವು ತೀರ್ಮಾನ ಮಾಡಿ ಧರ್ಮಕ್ಕೆ ಮತ ಹಾಕ್ತೀರಾ ಅಧರ್ಮಕ್ಕೆ ಮತ ಹಾಕ್ತೀರಾ ಅಂತೇಳಿ. ಬಂಧುಗಳೇ, ಇವತ್ತು ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ಎಲ್ಲ ಕಡೆ ಅವರು ಜನ ಬೆಂಬಲ ಇಲ್ಲ, ಬರೀ ದುಡ್ಡಿನ ಬೆಂಬಲದಿಂದ ನಾವು ಚುನಾವಣೆ ಗೆಲ್ತೀವಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, DKC ನೋಟು, ಡಾಕ್ಟರ್ ಮಂಜುನಾಥ್ಗೆ ಓಟು. ಏನ DKC ನೋಟು, ಡಾಕ್ಟರ್ ಮಂಜುನಾಥ್ಗೆ ಓಟು. DKC ನೋಟು, ಮಂಜುನಾಥ್ಗೆ ಓಟು. ಇವತ್ತು ಇದು ಅನಿವಾರ್ಯ, ಇವತ್ತು ಅನಿವಾರ್ಯ. ಬಹಳ ಉದ್ದುದ್ದ ನಾವು ಮಾತಾಡ್ಬೋದು, ನಾನು ಮಾತಾಡಕ್ ಹೋಗಲ್ಲ. ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು, ಸರ್ಕಾರ ಗ್ಯಾರಂಟಿ ನೆಪದಲ್ಲಿ ಇವತ್ತು ಸರ್ಕಾರ ಬರ್ಬಾದಾಗಿದೆ, ಸರ್ಕಾರ ದಿವಾಳಿ ಆಗಿದೆ, ಜನಗಳ ಕಷ್ಟ ಸುಖ ಸ್ಪಂದಿಸ್ತಾ ಇಲ್ಲ, ಜನಸಾಮಾನ್ಯರ ಬದುಕು ಇವತ್ತು ಹೈರಾಣಾಗೋಗಿದೆ. ಬಂಧುಗಳಿಗೆ ಇದು ಪರಿವರ್ತನೆ ಕಾಲ. ಇವತ್ತು ಡಾಕ್ಟರ್ ಮಂಜುನಾಥ್ರವನ್ನ ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ನಿಮ್ಮ ಮೇಲಿದೆ. ನೀವೆಲ್ಲ ಅದಕ್ಕೋಸ್ಕರನೇ ಬಂದಿದ್ದೀರಿ. ನನಗನ್ಸುತ್ತೆ ಇವತ್ತು ಏನಾದರೂ ನಾವು ವ್ಯವಸ್ಥಿತವಾಗಿ ನಾವು ಇವತ್ತು ಮಂಜುನಾಥ್ ಅವ್ರಿಗೆ ಜನ ಕರೆದಿದ್ರೆ ಲಕ್ಷ ಲಕ್ಷ ಜನ ಇವತ್ತು ಬರ್ತಿದ್ರು. ಇವತ್ತೆಲ್ಲ ಕಡೆ ನಾಮಿನೇಷನ್ ಆಗ್ತಾ ಇರೋದ್ರಿಂದ ಡಾಕ್ಟರ್ ಮಂಜುನಾಥ್ ಅವ್ರು ಹೇಳಿದ್ರು, ನಾವು ಸರಳವಾಗಿ ಹೋಗಿ 4 ಜನ ಹಾಕ್ಬಿಡುವ ಅಂತೇಳಿ. ಆದ್ರೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಬಂದಿದ್ದೀರಿ. ನೀವು ಹಾಕ್ತಕ್ಕಂಥ ಓಟು ಬರೀ MP ಮಾಡೋದಿಲ್ಲ, ಇವ್ರಲ್ಲಿ ಕೇಂದ್ರದಲ್ಲಿ ಆರೋಗ್ಯ ಸಚಿವರಾಗಿ ಮಾಡ್ತಾ ಇದ್ದೀರಿ ನೀವು. ಇವತ್ತು ನಮ್ಮ ಭಾಗದಲ್ಲಿ ಒಬ್ಬ MP, ಒಬ್ಬ ಸಜ್ಜನ, ಹೃದಯವಂತ, ಜನಸಾಮಾನ್ಯರ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬದುಕಂತ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಬೆಂಬಲ ಇರಲಿ ಸಾಕು. DK ಸುರೇಶ್ ಅವ್ರನ್ನ ನಾವೆಲ್ಲ ನಮ್ಮ ಸಹಾಯ, JDS ಸಹಾಯದಿಂದ 3 ಸತಿ MP ಮಾಡಿದ್ದೀರಿ. ಅವ್ರನ್ನ ಯಾವುದೇ ಕಾರಣಕ್ಕೂ ಈ ಜಿಲ್ಲೆ ಜನ ಒಪ್ಪುದಿಲ್ಲ, ಅವ್ರನ್ನ ಮುಂದುವರ್ಸೋದು ಬೇಡ ಅಂತ ಹೇಳ್ತಾ ನಿಮ್ಮೆಲ್ಲರ ಮತ ಡಾಕ್ಟರ್ ಮಂಜುನಾಥ್ ಕೊಡಿ ಅಂತ ಕೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮಾಧ್ಯಮದ ಸ್ನೇಹಿತರು ತಾವು ಕಣ್ಣಾರ ನೋಡಿದ್ದೀರಾ. ನಾನು ಒಂದು ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಡಾಕ್ಟರ್ ಮಂಜುನಾಥ್ ಜಯದೇವ ಆಸ್ಪತ್ರೆಯಲ್ಲಿ ಅವರು ಮಾಡಿದಂತ ಸೇವೆಯನ್ನ ಒಂದು ಕ್ಷಣ ಯೋಚನೆಯನ್ನ ಮಾಡಿ, ಎಂದೂ ಸಹ ₹1 ಯಾರನ್ನ ಆಸೆ ಪಡೆದೇನೆ ಅದೆಷ್ಟು ಲಕ್ಷ ಜನರಿಗೆ ಅವರು ಆಪರೇಷನ್ ಮಾಡಿ ಜೀವವನ್ನು ಉಳಿಸಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿರುವಂತ ಸಂಗತಿ. ಅಂತ ನಮ್ಮ ಡಾಕ್ಟರ್ ಮಂಜುನಾಥ್ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತ ಈ ಸಂದರ್ಭದಲ್ಲಿ ಸರ್ವಾನುಮತದಿಂದ ಅವರು ಆಯ್ಕೆಯಾಗಿ ಹೋಗಬೇಕಾಗಿತ್ತು. ಸರ್ವಾನುಮತದಿಂದ ಯಾರೊಬ್ಬರು ಸಹ ಅವರ ವಿರುದ್ಧ ಅಭ್ಯರ್ಥಿಯನ್ನು ಹಾಕದೇನೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗಿತ್ತು. ನಾನು ಕಾಂಗ್ರೆಸ್ನವ್ರಿಗೆ ಇವತ್ತು ವಿನಂತಿಯನ್ನು ಮಾಡ್ತೇನೆ. ಶಿವಕುಮಾರ್ ತಮ್ಮ ಏನು ಚುನಾವಣೆಗೆ ನಿಂತಿದ್ದಾರೆ, ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಹಿರಿಯ ವ್ಯಕ್ತಿ, ಇಡೀ ದೇಶವೇ ಮೆಚ್ಚಿರುವಂತ ಒಬ್ಬ ಹಿರಿಯ ವ್ಯಕ್ತಿ ಸ್ಪರ್ಧೆ ಮಾಡಿರಬೇಕಾದ್ರೆ ನೀವು ಚುನಾವಣೆ ಕಣದಿಂದ ಹಿಂದೆ ಸರಿದವರಿಗೆ ಬೇಷರತ್ತಾಗಿ ಬೆಂಬಲವನ್ನು ಕೊಟ್ಟು ಅವರನ್ನು ಕಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಹುಶಃ ನಮ್ಮ ಸುದೈವ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನ, ಅಮಿತ್ ಶಾಜಿಯವರನ್ನ ಡಾಕ್ಟರ್ ಮಂಜುನಾಥ್ ಅವರು ಭೇಟಿ ಮಾಡಿದ್ದಾರೆ. ಮುಂದೆ ಯಾವ ರೀತಿ ಕೇಂದ್ರದಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ಬಂಧುಗಳೇ. ಅಂತ ಒಬ್ಬ ಹಿರಿಯ ವ್ಯಕ್ತಿ, ಜನಸೇವೆ ಮಾಡಿದಂತ ಹಿರಿಯ ವ್ಯಕ್ತಿ, ಅಂತ ವ್ಯಕ್ತಿಯನ್ನ ಚುನಾವಣೆ ಸ್ಪರ್ಧೆ ಮಾಡದೇನೆ ಬೇರೆ ಯಾರನ್ನು ಸಹ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೋಬೇಕಾಗಿರುವಂತ ಡಾಕ್ಟರ್ ಮಂಜುನಾಥ್ ಅವರ ಬೆಂಬಲಿಗರಾಗಿ ನೀವೆಲ್ಲ ಬಂದಿದ್ದೀರಾ. ನಾನು ಹೆಚ್ಚು ಮಾತನಾಡೋದಿಲ್ಲ, ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡೋರಿದ್ದಾರೆ. ನಾನು ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದು ಡಾಕ್ಟರ್ ಮಂಜುನಾಥ್ ಅಲ್ಲ ಚುನಾವಣೆಗೆ ನಿಂತಿರೋದು. ಇಲ್ಲಿ ಕುಂತಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತೆಯರು ನೀವೇ ಡಾಕ್ಟರ್ ಮಂಜುನಾಥ್ ಅಂತ ತಿಳ್ಕೊಂಡು ಬರುವಂತ ಕೆಲವೇ ದಿವಸ ನೀವು ಕೆಲಸ ಮಾಡಿದ್ರೆ
ಲಕ್ಷಾಂತರ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಯಾವುದೇ ಸಂಶಯ ಇಲ್ಲ. ನನಗೊಂದು ರೀತಿ ದುಃಖ ಆಗುತ್ತೆ. ಡಾಕ್ಟರ್ ಮಂಜುನಾಥ್ ಅಂತ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿ ಈ ರೀತಿ ಅವರೂ ಪ್ರಚಾರದಲ್ಲಿ ಅವರು ಶ್ರೀಮತಿಯವರು ಭಾಗವಹಿಸುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು ಇದು ಯಾರಿಗೂ ಸಮಾಧಾನ ತರುವಂಥ ಸಂಗತಿ ಅಲ್ಲ. ಯಾರು ಜಯದೇವ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಂದ ಸೇವೆಯನ್ನು ಪಡೆದಿದ್ದೀರಾ, ನೀವು ಒಬ್ಬೊಬ್ಬರು ಒಂದು 10 ಜನನ್ನ ನಿಮ್ಮ ಬೆಂಬಲಿಗರಾಗಿ ತಗೊಂಡು ಜೊತೆಗೆ ಹೋದರೆ ಡಾಕ್ಟರ್ ಮಂಜುನಾಥ್ ಲಕ್ಷಾಂತರ ಅಂತರದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಉರಿ ಬಿಸಿಲಿನಲ್ಲಿ ಮೆರವಣಿಗೆಯಲ್ಲಿ ಬಂದಿದ್ದೀರಾ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಹೆಚ್ಚು ಮಾತನಾಡಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನು ಮಂಜುನಾಥ್ ಕ್ಷೇತ್ರಕ್ಕೆ ಹೋಗಿ ಬರ್ತೇನೆ, ನೀವು ಹೋಗಿ ಬನ್ನಿ. ದಯಮಾಡಿ ಡಾಕ್ಟರ್ ಮಂಜುನಾಥ್ ಅವರನ್ನ ಬಹಳ ದೊಡ್ಡ ಅಂತರದಲ್ಲಿ ನೀವು ಕಳಿಸ್ಕೊಟ್ರೆ ಕೇಂದ್ರದಲ್ಲಿ ಒಳ್ಳೆಯ ಒಂದು ಸ್ಥಾನ ಅವ್ರಿಗೆ ಸಿಗೋದಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಬಂಧುಗಳೇ. ಇದರ ಉಪಯೋಗವನ್ನ ನಾವು ನೀವೆಲ್ಲ ಮಾಡ್ಕೊಳ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. ಕುಮಾರಸ್ವಾಮಿ ಅವರು ಬರೋ ತಡವಾಗುವುದು, ಕಾಯೋ ಸ್ಥಿತಿ ಇಲ್ಲ ನಾವು. ಅದಕ್ಕಾಗಿ ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಹಿರಿಯ ಬಂಧುಗಳಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂಥ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಈ ಉರಿ ಬಿಸಿಲಲ್ಲಿ ಕೂಡ ಇಷ್ಟು ಬೆಳಿಗ್ಗೆ 11 ಗಂಟೆಯಿಂದ ತಾವೆಲ್ಲ ಇಲ್ಲಿ ಸೇರಿರೋದು ನಿಜವಾಗ್ಲೂ ತಮ್ಮ ಪ್ರೀತಿ ಅಭಿಮಾನಕ್ಕೆ ನನಗೆ ಮಾತೇ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಹೇಳೋದೇ ಆದರೆ ಸೂರ್ಯನಿಗೆ ಸವಾಲು ಹಾಕಿದ್ದೀರಿ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಈ ಬಿಸಿಲಲ್ಲಿ ಸೂರ್ಯನಿಗೆ ಸವಾಲು ಹಾಕಿರತಕ್ಕಂಥ ತಮ್ಮ ಪ್ರೀತಿ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಈಗಾಗಲೇ ಈ ಚುನಾವಣೆ ಬಹಳ ಪ್ರಾಮುಖ್ಯವಾದಂಥ ಚುನಾವಣೆ. ಇದು ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಚುನಾವಣೆ ಆಗಿದೆ. ಈಗಾಗಲೇ ಯಡಿಯೂರಪ್ಪನವರು ಹೇಳಿದ್ದಾರೆ 28ಕ್ಕೆ 28 ಕ್ಷೇತ್ರವನ್ನು ಗೆಲ್ಲಬೇಕು, ನಾನು ದೆಹಲಿಗೆ 28 ಸಂಸದರನ್ನು ಕರೆದುಕೊಂಡು ಹೋಗಬೇಕು ಅನ್ನೋ ಮಾತನ್ನು ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ. ಅದರಿಂದ ಇವತ್ತು ನಾನು ಹಲವಾರು ಕಳೆದ 13 ದಿವಸದಿಂದ ನಾನು ಈ ಕ್ಷೇತ್ರ ವ್ಯಾಪ್ತಿ ಬರತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಜನರು ಕೊಟ್ಟಂಥ ಒಂದು ವಿಶ್ವಾಸದ ಸ್ವಾಗತ ಮತ್ತು ಅವರ ಮಂದಹಾಸವನ್ನು ನೋಡಿದರೆ ಇಲ್ಲಿ ಬದಲಾವಣೆಯ ಅಲೆ ಕಾಣ್ತಾ ಇದೆ, ಒಂದು ಗೆಲುವಿನ ಅಲೆ ಕಾಣ್ತಾ ಇದೆ ಅಂತ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿದೆ. ಯಾಕೆಂದರೆ ಇವತ್ತು ಏನೇನೋ ಬೇರೆ ಬೇರೆ ತಂತ್ರಗಳು ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಒಂದ್ಸರಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮತದಾನ ಅನ್ನೋದು ಮನೆಯ ಹೆಣ್ಣು ಮಗಳಿದ್ದಂತೆ, ಅದನ್ನು ಮಾರಾಟ ಆಗಬಾರ್ದು, ಮಾರಾಟ ವಸ್ತು ಆಗಬಾರ್ದು ಅಂತ ಹೇಳ್ತಾರೆ. ಮತದಾನ ಯಾವಾಗಲೂ ಮನೆಯ ಮಗಳಿದ್ದಾಗೆ, ಮತದಾನ ಮಾರಾಟ ಆಗಬಾರ್ದು. ಈ ಕ್ಷೇತ್ರದಲ್ಲಿ ಚುನಾವಣೆ ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಯಾಕೆಂದರೆ ಆಗಲೇ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅರ್ಥ ಬರೋದು. ನಾನು ಸುಮಾರು 35 ವರ್ಷ ಕಾಲ ಹೃದ್ರೋಗ ತಜ್ಞನಾಗಿ 18 ವರ್ಷಗಳ ಕಾಲ ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನದೇ ಆದ ತತ್ವ ಸಿದ್ಧಾಂತಗಳನ್ನು ರೂಪಿಸಿಕೊಂಡು ಕೆಲಸ ಮಾಡಿದ್ದೇನೆ. ಯಾವುದಂದರೆ ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಅದಕ್ಕೆ ಎರಡನೇದು, ಕಡತಕ್ಕಿಂತ ಪ್ರಾಣಗಳು ಮುಖ್ಯ, ಮಾನವೀಯತೆಗೆ ಮೊದಲ ಆದ್ಯತೆ. ಆದರೆ ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದು ಅಂದರೆ ಮತ ಮೊದಲು, ಸೇವೆ ನಿರಂತರ ಅಂತ. ಮತ ಮೊದಲು, ಸೇವೆ ನಿರಂತರ. ಹಾಗೆ ಟೀಕೆಗಳ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಜೀವಂತವಾಗಿರ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಯಾಕೆಂದರೆ ಮತದಾನ ಅನ್ನೋದು ನಮ್ಮೆಲ್ಲರ ಮೂಲಭೂತ ಹಕ್ಕು. ನೀವೆಲ್ಲ ಮತದಾನ ಮಾಡಿರೋದು ಅದು ಚಲಾಯಿಸಿ ನಿಮ್ಮ ಮತವನ್ನು ಡಾಕ್ಟರ್ CN ಮಂಜುನಾಥ್ಗೆ
ಚಲಾಯಿಸಿ ನೀವು ಕಮಲದ ಗುರುತಿಗೆ. ಅದು ನಿಮ್ಮೆಲ್ಲರ ಸಂಸ್ಕಾರ ಅಂತ ಹೇಳಬೇಕಾಗುತ್ತೆ. ಅದು ನಾಗರಿಕರ ಸಂಸ್ಕಾರ. ಇವತ್ತು ಕಳೆದ 10 ವರ್ಷದಲ್ಲಿ ಯಾವ್ಯಾವ ರೀತಿಯ ಬೆಳವಣಿಗೆ ಆಗಿದೆ, ನರೇಂದ್ರ ಮೋದಿಯವರ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ, ಕುಮಾರಸ್ವಾಮಿಯವರ ಸರ್ಕಾರ ಹಾಗೂ ದೇವೇಗೌಡರ ಸರ್ಕಾರ, ಇವೆಲ್ಲ ನನಗೆ ಶ್ರೀರಕ್ಷೆಯಾಗಿದೆ. ಇವತ್ತು BJP ಮತ್ತು JDS ಕಾರ್ಯಕರ್ತರು ಎಲ್ಲ ಅವರ ಹೃದಯಗಳು ಒಂದಾಗಿದೆ, ಅವರ ಮನಸ್ಸುಗಳು ಒಂದಾಗಿದೆ. ಇವತ್ತು ಆ ರೀತಿ ಕೆಲಸ ಮಾಡತಕ್ಕಂಥ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಈ ಚುನಾವಣೆಗೆ ಮತ್ತು ನನ್ನ ಗೆಲುವಿಗೆ ಆನೆ ಬಲ ಬಂದಂತೆ ಆಗಿದೆ ಅಂತ ನಾನು ಹೇಳಬೇಕಾಗತ್ತೆ. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನ ಆಸ್ಪತ್ರೆಗೆ ಯಾರಪ್ಪ ಗಣ್ಯ ವ್ಯಕ್ತಿಗಳು, ಯಾರಪ್ಪ VIP ಗಳು ಅಂದರೆ ಸಂಸದರಲ್ಲ, ಶಾಸಕರಲ್ಲ ಅಥವಾ ಮಂತ್ರಿಗಳಲ್ಲ. ನನ್ನ ನಿಜವಾದ ಗಣ್ಯ ವ್ಯಕ್ತಿಗಳು ಆಸ್ಪತ್ರೆಯಲ್ಲಿ ನಾನು ನೋಡಿಕೊಂಡ ರೀತಿ ಅಂದರೆ ಅದು ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರು ಮತ್ತು ಮಧ್ಯ ವರ್ಗದವರು. ಹಿಂದೆ ಎಲ್ಲ ಮಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ಯಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ಈಗ ತಂತ್ರಗಳು ಕೆಲಸ ಮಾಡ್ತಾ ಇದೆ. ಅದರಿಂದ ನನ್ನ ಹೆಸರಿನ ನನ್ನ ಇನ್ಶಿಲ್ ಇರತಕ್ಕಂಥವ್ರನ್ನ 4-5 ಜನ ಚುನಾವಣೆಗೆ ನಿಲ್ಲಿಸಿದ್ದಾರೆ ಅಂದರೆ ಆಲ್ರೆಡಿ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ಆದರೆ ತಾವು ಎಲ್ಲರೂ ಕೂಡ ಎಲ್ಲ ಬೂತ್ ಲೆವೆಲ್ಗೆ ಹೋಗಿ ಎಲ್ಲ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ನನ್ನ ಗುರುತು, ಡಾಕ್ಟರ್ CN ಮಂಜುನಾಥ್ ಅವರ ಗುರುತು, ಇದು BJPಯ ಕಮಲದ ಗುರುತು. ಅದರಿಂದ 26ನೇ ತಾರೀಕು ತಾವೆಲ್ಲ ಈ ಮತಗಟ್ಟೆಗಳಿಗೆ ಹೆಚ್ಚು ಹೋಗಿ ತಾವು ಕಮಲವನ್ನು, ಅದು ಕಮಲದ ಗುರುತಿಗೆ ನೀವು ಮತ ಕೊಡಬೇಕು. ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಯ ಸಹೋದರ ಒಂದು ಮಾತು ಹೇಳಿದ್ದಾರೆ. ನಮ್ಮ ಸಹೋದರ ಏನೋ ಪಂಚಾಯತಿ ಮಟ್ಟಕ್ಕೆ ಹೋಗಿ ಇವತ್ತು ಪಂಚಾಯತಿ ಸದಸ್ಯನ ರೀತಿ ಕೆಲಸ ಮಾಡಿದ್ದಾರೆ ಅಂತೇಳಿ. ನಾನು ರಾಮನಗರದ ಜಿಲ್ಲೆಯ ಜನತೆಯನ್ನು ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಪಂಚಾಯತಿ ಸದಸ್ಯರುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಿಮ್ಮ ಕೆಲಸ ಏನೋ ಆಗಿದ್ರೆ ಪಂಚಾಯತಿ ಸದಸ್ಯರದು, ಒಬ್ಬ ಲೋಕಸಭಾ ಸದಸ್ಯನಾಗಿ ಮಾಡಬೇಕಾದಂಥ ಒಬ್ಬ ವ್ಯಕ್ತಿ ಪಂಚಾಯತಿಯ ಮಟ್ಟಕ್ಕೆ ಇಳಿದು ಪಂಚಾಯತಿಯ ಸದಸ್ಯನಿಗಿಂತಲೂ ಹೆಚ್ಚಿನ ಒಂದು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದೇನು ಹೇಳ್ತಾ ಇದ್ದಾರೆ. ಪಂಚಾಯತಿನಲ್ಲಿ ಏನು ಕೆಲಸ ಮಾಡಿದ್ರು ಇವರು? ಕನಕಪುರದಲ್ಲಿ ನರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಂಥದ್ದೇ ಇವರ ಸಾಧನೆ. ಕನಕಪುರದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿಯ ಜನ ಬದುಕಿದ್ದಾರೆ, ಒಂದು ಅವರಿಗೆ ಬೆಂಬಲ ಕೊಡದೇ ಇರತಕ್ಕಂಥ ಆ ಒಂದು ವಿರೋಧಿಗಳಿಗೆ ನಮ್ಮ ಜನತಾದಳದ ಕಾರ್ಯಕರ್ತರಿರ್ಬೋದು, BJP ಕಾರ್ಯಕರ್ತರುಗಳು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳನ್ನು ಗುಲಾಮರಾಗಿ ಕಂಡಂಥ ಒಂದು ವ್ಯಕ್ತಿಗಳಿದ್ರೆ ಈ ಅಣ್ಣ ತಮ್ಮಂದರು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧಿಕಾರಿಗಳನ್ನು. ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ, 2004 ರಾಮನಗರದಲ್ಲಿ ನನ್ನನ್ನು ನೀವು ಆಯ್ಕೆ ಮಾಡಿ ನನಗೇನು ಅವಕಾಶ ಕೊಟ್ರಿ, ಇದೇ ಕಾಂಗ್ರೆಸ್ನ, ಇದೇ ನಮ್ಮ ಬೇರೆ ಪಕ್ಷಗಳ ಇವತ್ತು ಜನತೆಯನ್ನು ಕೇಳ್ತೇನೆ. ನಾನು ಈ ಕ್ಷೇತ್ರದಲ್ಲಿ ಶಾಸಕನಾದ ನಂತರ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪಕ್ಷದ ಕಾರ್ಯಕರ್ತರುಗಳಿರಲಿ ಒಂದು FIRನ ಹಾಕ್ಲಿಕ್ಕೆ ಬಿಡಲಿಲ್ಲ, ನಿಮ್ಮ ಮನೆಗಳನ್ನು ಹಾಳು ಮಾಡಲಿಲ್ಲ ಕಾಂಗ್ರೆಸ್ನ ವ್ಯಕ್ತಿಗಳಿಗೆ ಹೇಳ್ತೇನೆ. ಇವತ್ತು ರಾಮನಗರದಲ್ಲಿ ಯಾವ ರಾಜಕೀಯ ಮಾಡ್ತಾ ಇದ್ದೀರಿ ಗೊತ್ತಿದೆ ನನಗೆ, ನಾನಿನ್ನೂ ಬಂದಿಲ್ಲ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಕಾರಣ. ಪಾಪ ಹೇಳ್ತಾರೆ, ಕುಮಾರಸ್ವಾಮಿ ಅವ್ರನ್ನ ಪಾಪ ಉಳಿಸಿದ್ದೆ ಅವರು, ಸರ್ಕಾರ ಉಳಿಸಿದ್ದೆ ಅವರು, 5 ವರ್ಷದ ಆಡಳಿತ ನಡೆಸಿ ಅಂತೇಳಿ ಅವರಿಗೆ 38 ಜನ ಇದ್ದರು, ನಾವು ಬೆಂಬಲ ಕೊಟ್ಟಿದ್ವು ಅಂತ ಹೇಳ್ತಾರೆ. ಯಾವ ರೀತಿ ಬೆಂಬಲ ಕೊಟ್ಟರು ಅಂತಕ್ಕಂಥದ್ದು ಇವತ್ತು ನಾನು ಅನುಭವಿಸಿದ್ದೇನೆ. ನಾನು ಯಡಿಯೂರಪ್ಪನವರು ಇವತ್ತು ಮೈತ್ರಿ ಸರ್ಕಾರ ನಡೆಸಿದ್ದು ಅದು ಒಂದು ಸುವರ್ಣ ಯುಗ ಅಂತಕ್ಕಂಥದ್ದನ್ನು ನಾಡಿನ ಜನತೆ ಇವತ್ತು ಮರ್ತಿಲ್ಲ. ಇವರ ಜೊತೆ ನಾನು ಸರ್ಕಾರ ಮಾಡಿದಾಗ ಯಾವ ರೀತಿ ನನ್ನ ನಡೆಸ್ಕೊಂಡಿದ್ದಾರೆ. ಇವತ್ತು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹೋದಾಗ ನಮ್ಮ ಕಾರ್ಯಕ್ರಮ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ನನ್ನ ಒಂದು ಕಾರ್ಯಕ್ರಮಗಳಿಗೆ ಅಡಚಣೆ ಮಾಡಿದಾಗ ನಾನು ಒಂದೇ ಮಾತು ಹೇಳಿದೆ, ನಿಮ್ಮ ಎಲ್ಲ ಕಾರ್ಯಕ್ರಮ ಮುಂದುವರಿಸಿ ರೈತರ ಸಾಲವನ್ನು ಈ ರಾಜ್ಯದ ಜನತೆ ಸಂಕಷ್ಟದಲ್ಲಿದ್ದಾರೆ, ರೈತರು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ 25,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿಕೊಟ್ಟು, ಇದು ನಾನು ಕೊಟ್ಟಂಥ ಕೊಡುಗೆ. ಇವರು ರಾಮನಗರ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇಳು? ಪೊಲೀಸ್ ಠಾಣೆಗಳಲ್ಲಿ ನನ್ನ ಕಾರ್ಯಕರ್ತರಿಗೆ ಹಿಂಸೆ ಕೊಟ್ಟು
ಪ್ರತಿದಿನ ಕೋರ್ಟು ಕಚೇರಿ ಅಲಿತಕ್ಕಂಥ ಕೆಲಸ. ಇವತ್ತು ರಾಮನಗರದ ಹಾಲಿನ ಡೈರಿಗಳೇನಾಗಿದೆ, ಇವತ್ತು ಅಣ್ಣಳ್ಳಿ ಗ್ರಾಮದ ಮುಖಂಡರುಗಳು ಬಂದಿರಬೇಕಿಲ್ಲಿ. ಅಣ್ಣಳ್ಳಿನಲ್ಲಿ 50 ಲಕ್ಷ ರೂಪಾಯಿ ದರೋಡೆ ಮಾಡಿದಂಥವ್ರನ್ನ ಅಲ್ಲಿ ರಕ್ಷಣೆ ಕೊಟ್ಟು ಅಲ್ಲಿ ಸೆಕ್ರೆಟರಿ ಮಾಡ್ಕೋತೀರಿ. ಇದು ನೀವು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳು. ಅಲ್ಲೆಲ್ಲೋ ನಮ್ಮ ಬಾಣಂದೂರಿನಲ್ಲಿ ನಮ್ಮ ಬಿಡದಿ ಹೋಬಳಿನಲ್ಲಿ ಯಾವನ ಸೆಕ್ರೆಟರಿ 1.5 ಕೋಟಿ ಲೂಟಿ ಮಾಡಿದ್ದಾನೆ. ನಮ್ಮ ಹಾಲು ಉತ್ಪಾದಕರು, ನಮ್ಮ ತಾಯಂದಿರೇನಿದ್ದೀರಿ, ನಿಮ್ಮ ಹಣವನ್ನು ಲೂಟಿ ಮಾಡಿದಂಥವ್ರನ್ನ ಇವತ್ತು ರಕ್ಷಣೆ ಕೊಡ್ತಕ್ಕಂಥದ್ದು ಈಗಿನ ಈ ಅಣ್ಣ ತಮ್ಮದರ ಕಾರ್ಯಕ್ರಮ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು 5 ಲಕ್ಷ, 10 ಲಕ್ಷ, 20 ಲಕ್ಷ ನನ್ನ ಕಾರ್ಯಕರ್ತರಿಗೆ ಹಣ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ? ಇದರಿಂದ ರಾಮನಗರದ ಜಿಲ್ಲೆಯ ಜನತೆಯನ್ನು ನೀವು ಶಾಶ್ವತವಾಗಿ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಚುನಾವಣೆಯಲ್ಲಿ ರಾಮನಗರ ಅಷ್ಟೇ ಅಲ್ಲ, ನನ್ನ ಕನಕಪುರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ, ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ನಾನು ತಪ್ಪು ಮಾಡಿದ್ದೇನೆ. ಕಾರಣ ಇವತ್ತು ಕಾಂಗ್ರೆಸ್ನ ಒಂದು ಏನೋ ದೇವೇಗೌಡರ ಜಾತ್ಯತೀತ ಶಕ್ತಿಗಳು ಉಳಿಬೇಕು ಅಂತಕ್ಕಂಥದ್ದು 60 ವರ್ಷ ರಾಜಕೀಯ ಮಾಡಿದ್ದಾರೆ. ಅವರಿಗೆ ಕೊಟ್ಟಂಥ ಗೌರವ ಏನು? ನೀವು ಇವತ್ತು ನಿಮ್ಮ ಸಹವಾಸ ಮಾಡಿ ನನ್ನ ನಿಷ್ಠಾವಂತ ಕಾರ್ಯಕರ್ತರನ್ನ ಕಳ್ಕೋಬೇಕಂತ ಪರಿಸ್ಥಿತಿಯಲ್ಲಿ ಇವತ್ತು ನಾನು ನಿಂತಿದ್ದೇನೆ. ಇಲ್ಲಿ ಯಾವ ರಾಮನಗರಕ್ಕೆ ನೀವು ಕಾಲಿಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ಈ ಕ್ಷೇತ್ರದಲ್ಲಿ ಇರೋವರೆಗೆ ಕಾಂಗ್ರೆಸ್ನ ಮನೆಯಿಂದ ಒಬ್ಬ ಕಾರ್ಯಕರ್ತ ಹೊರಗೆ ಬರ್ತಿರ್ಲಿಲ್ಲ. ಆ ರೀತಿಯ ವಾತಾವರಣ ಇತ್ತು. ನನಗೆ ಚನ್ನಪಟ್ಟಣದ ನನ್ನ ತಂದೆ ತಾಯಂದರು, ನನ್ನ ಕಾರ್ಯಕರ್ತರು ಮನವಿ ಮಾಡಿದ್ರು, ದಯವಿಟ್ಟು ನಾವು 17 ವರ್ಷದಿಂದ ವನವಾಸದಲ್ಲಿದ್ದೇವೆ, ನಮ್ಮನ್ನು ಇವತ್ತು ನೀವು ನಮ್ಮ ಕಾರ್ಯಕರ್ತನ ಉಳಿಸಬೇಕು ಅಂದರೆ ನೀವು ಬರಬೇಕು ಅಂತೇಳಿ ನನ್ನನ್ನು ಅಲ್ಲೂ ಅರ್ಜಿ ಹಾಕ್ಸ್ಕೊಂಡು 2 ಕಡೆ ನನಗೆ ಗೌರವ ಕೊಟ್ರಿ. ನಾನು ಚನ್ನಪಟ್ಟಣದಲ್ಲಿ ಇವತ್ತು ಮುಂದುವರೆದಂಥ ಹಿನ್ನೆಲೆಯಲ್ಲಿ ರಾಮನಗರದ ಉಪಚುನಾವಣೆ ಮತ್ತು ಕನಕಪುರದ ನಮ್ಮ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಇವತ್ತು ಕೇಳಲಿಕ್ಕೆ ಬಯಸ್ತೇನೆ ಅಣ್ಣ ತಮ್ಮಂದರಿಗೆ. ಇವತ್ತು ಯಾವ ಮಂಡ್ಯದಲ್ಲಿ ಏನೋ ನಾವು ಬೆಂಬಲ ಕೊಟ್ಟು ಅಂತ ಹೇಳ್ತಾರೆ, ಕುತ್ತಿಗೆ ಕೂದ್ರಿ ನೀವು. ಮಂಡ್ಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡ್ಕೊಂಡ್ರಿ ಗೊತ್ತು. ಅದೇ ನಾವುಗಳು ಮೈತ್ರಿ ಧರ್ಮವನ್ನು ಯಾವ ರೀತಿ ಪಾಲನೆ ಮಾಡೋದು. ಅವತ್ತು 2019 ಚುನಾವಣೆ ಇದೇ ಬಿಜೆಪಿಯ ಕಾಂಗ್ರೆಸ್ನ ಇವತ್ತಿನ ಅಭ್ಯರ್ಥಿ ಏನಿದ್ದಾರೆ, ಇವತ್ತು ಆ ವ್ಯಕ್ತಿ ಗೆಲ್ಲಬೇಕಾದ್ರೆ 2019 ಜನತಾದಳದ ಕೊಡುಗೆ ಇವತ್ತು ಅವರು ಮರೆತರೆ ಇವತ್ತು ದೇವರ ಅವರಿಗೆ ಪ್ರಾಯಶ್ಚಿತ್ತ ಕೊಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಚುನಾವಣೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡದೆ ಹೋಗಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಕನಿಷ್ಠ 1 ಲಕ್ಷದಲ್ಲಿ ಇಲ್ಲಿ ಬರಬೇಕಾದ್ರೆ ಮಂಜುನಾಥ್ ಅವರಿಗೆ ಭಾಷಣದಲ್ಲಿ ಹೇಳ್ತಾ ಇದ್ರು, ನಾನು ಕಾರ್ ಇಳಿದಾಗ, ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಸ್ವತಂತ್ರವಾಗಿ 6,67,000 ಮತಗಳನ್ನು ಅಶ್ವಥ್ ನಾರಾಯಣ ಪಡಿಬೇಕಾದರೆ ಅವರೆಲ್ಲೂ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚು ಮಾಡಲಿಲ್ಲ, ಪ್ರತಿ ಹಳ್ಳಿಗೆ ಬರಲಿಲ್ಲ. ಆದರೆ ಜನತೆ 6,67,000 ಮತ ಕೊಟ್ಟರು. ಕಾಂಗ್ರೆಸ್ನ ಅಭ್ಯರ್ಥಿಗೆ ಇದೇ ರಾಮನಗರದಲ್ಲಿ 60,000 ಮತವನ್ನು ಕೊಟ್ಟರು. ನಾನು ಅವತ್ತು ಮನಸ್ಸು ಮಾಡಿದರೆ ಚನ್ನಪಟ್ಟಣ, ರಾಮನಗರ ಈ ಒಂದು ಕ್ಷೇತ್ರಗಳಲ್ಲಿ ಮಾಗಡಿನಲ್ಲಿ ಬಿಜೆಪಿ ಪರವಾಗಿ ನಾನು ಕೆಲಸ ಮಾಡಿಸಿದ್ರೆ ಮೈತ್ರಿ ಧರ್ಮವನ್ನು ನಾನು ಕಾಪಾಡಿದೆ. ಅವತ್ತೇ ಹೋಗ್ತಾ ಇದ್ರಿ. ಪಾಪ ಬಹಳ ದೊಡ್ಡದಾಗಿ ಏನು ಇವರು ಶ್ರಮ ಕೂಲಿಗೇನೋ ದುಡ್ಡು ಕೇಳ್ತಾರಂತೆ. ಈಗ ಕೂಲಿ ಕೊಡಿ ಅಂತ ಕೇಳ್ತಾರೆ. ಯಾವ ಕೂಲಿ ಕೆಲಸ ಮಾಡಿದಿರಿ, ಏನೇನು ಮಾಡಿದಿರಿ ಹೇಳ್ರಪ್ಪ ನೋಡಂತೆ, ಬನ್ನಿ ಚರ್ಚೆ ಮಾಡೋದಿದ್ರೆ. ಸಾರ್ವಜನಿಕವಾಗಿ ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ನಾನು ಈ ಜಿಲ್ಲೆ ಕೊಟ್ಟಂಥ ಕೊಡುಗೆ ಏನು? ಕನಕಪುರದ ಮುಖ್ಯ ರಸ್ತೆ ಯಾವ ಒಂದು ಸಣ್ಣ ಗಲ್ಲಿ ಇತ್ತು, ಅವತ್ತು ನಾನು 2006-7 ಯಡಿಯೂರಪ್ಪನವರು ನಾವು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ನಾನು ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿದೆ, ಗ್ರಾಮ ವಾಸ್ತವ್ಯ. ಇವತ್ತು ಕನಕಪುರದ ಡಬಲ್ ರೋಡ್ ಏನಾಗಿದೆ, 53 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಕನಕಪುರದಲ್ಲಿ ಚಾಲನೆ ಕೊಟ್ಟವನು ಈ ಕುಮಾರಸ್ವಾಮಿ. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಯಡಿಯೂರಪ್ಪನವ್ರು ಕೈಕಾಲು ಹಿಡ್ಕೊಂಡು ಕನಕಪುರಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ನೋಡಿದ್ದು ಯಡಿಯೂರಪ್ಪನವ್ರಿಗೆ ಸಲ್ಲುತ್ತೆ ಕೀರ್ತಿ, ಅದು ಶಿವಕುಮಾರ್ ಅವ್ರಿಗಲ್ಲ. ಅದಕ್ಕಿಂತ ಮುಂಚೆ ನೀವು ಮಂತ್ರಿಗಳಾಗಿದ್ರಿ. SM ಕೃಷ್ಣ ಕಾಲದಲ್ಲಿ ಮುಖ್ಯಮಂತ್ರಿ ಇದ್ರಿ, UD ಮಿನಿಸ್ಟರ್ ಇದ್ರಿ, ಪವರ್ಫುಲ್ ಮಂತ್ರಿ. ಅವತ್ತು ಕನಕಪುರಕ್ಕೆ ಏನು ಕೆಲಸ ಮಾಡಿದ್ರಿ, ರಾಮನಗರ ಜಿಲ್ಲೆಗೆ ಏನು ಕೊಟ್ಟಿದ್ರಿ ನೀವು? ಇದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಕೂಲಿ ಕೆಲಸಕ್ಕೆ ನೀವು ಇವತ್ತು ಜನರನ್ನ ಕೇಳಲಿಕ್ಕೆ ಬಂದಿದ್ದೀರಿ? ರಾಮನಗರ ಜಿಲ್ಲೆಯ ಪರಿಸ್ಥಿತಿ ಏನಿತ್ತು, ಯಾವ ರೀತಿ ನಾವು ನಡ್ಕೊಂಡಿದ್ದೇವೆ, ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಮಾತನ್ನ ಹೇಳ್ತೇನೆ, ಈ ಜಿಲ್ಲೆಯ ಜನತೆಗೆ ಇವರ ಅಣ್ಣ ತಮ್ಮದರ ಆಟ ಕೊನೆಗಾಲ ಆಗ್ತಕ್ಕಂಥ ದಿನ ದೂರ ಇಲ್ಲ. ಇವತ್ತು ಮೆಡಿಕಲ್ ಕಾಲೇಜು ರಾಮನಗರದಲ್ಲಿ ಕೊಟ್ಟಂಥದ್ದು, ನಾನು ಯಡಿಯೂರಪ್ಪನವ್ರು ಕೊಟ್ಟಂಥದ್ದು ಮೆಡಿಕಲ್ ಕಾಲೇಜು, ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಅದನ್ನು ತಗೊಂಡೋಗಿ ಅಲ್ಲಿಗೆ ಕನಕಪುರಕ್ಕೆ ತಗೊಂಡೋಗೋದಕ್ಕೆ ನನ್ನ ಅಭ್ಯಂತರ ಇಲ್ಲ.
ನಾನು 2018 ಮುಖ್ಯಮಂತ್ರಿ ಆದಾಗ ಕನಕಪುರಕ್ಕೂ ಸಹ ಒಂದು ಮೆಡಿಕಲ್ ಕಾಲೇಜ್ಗೆ ನಾನೇ ದುಡ್ಡು ಕೊಟ್ಟಿದ್ದೇನೆ. ಆ ದೊಡ್ಡತನ ತೋರಿಸಿದ್ದೇನೆ ನಾನು. ಆದರೆ ಇಲ್ಲಿ ನೀವು ಮತ ಹಾಕಿದಂಥ ರಾಮನಗರದ ಜನತೆಗೆ ನೀವು ಕೊಟ್ಟಿದ್ದೇನೋ ಆ ಕಾಲೇಜಿಗೆ ತಗೊಂಡು ಅಲ್ಲಿಗೆ ತಗೊಂಡು ಹೋಗಕ್ಕೆ ಹೊರಟಿದ್ರಿ. ಇದು ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ರಸ್ತೆಗಳು ಯಾವ್ಯಾವ ರೀತಿ ಇತ್ತು. ನಮ್ಮ ಅವೇರಳ್ಳಿಯ ದೇವ್ರದ್ದು ನಮ್ಮ ಇವರು ವೀರೇಗೌಡರು ತೀರ್ಕೊಂಡು ಹೋದ್ರಲ್ಲ, ತೆಂಗಿನಕಲ್ ರಸ್ತೆ 15 ಕಿಲೋಮೀಟ್ರು. ಏನಾದರೂ ತಾಯಂದ್ರಿಗೆ ಹೆರಿಗೆ ಆಗಬೇಕಾದರೆ ತಲೆ ಮೇಲೆ ಹೊತ್ಕೊಂಡು ತರಬೇಕಾದಂಥ ದಿನ ಇತ್ತು. ನಾವು ಒಂದು ರಾಮನಗರಕ್ಕೆ ಬಂದ ನಂತರ ತೆಂಗಿನಕಲ್ ರಸ್ತೆ ಯಾವ ರೀತಿ ಇದೆ, ತೆಂಗಿನಕಲ್ ರಸ್ತೆ ಇವತ್ತು ರಾಮನಗರ ತಾಲೂಕಿನಲ್ಲಿ ಯಾವ ರೀತಿ ರಸ್ತೆಗಳ ಕೆಲಸ ಆಗಿದೆ. ಕುಡಿಯೋ ನೀರಿನ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇವತ್ತು ರಾಮನಗರ ಚನ್ನಪಟ್ಟಣಕ್ಕೆ ಪ್ರತ್ಯೇಕವಾಗಿ ಕುಡಿಯೋ ನೀರಿನ ಕಾರ್ಯಕ್ರಮಕ್ಕೆ ಅವತ್ತೇ ನಾವು 500 ಕೋಟಿ ವೆಚ್ಚದಲ್ಲಿ ಚಾಲನೆ ಕೊಟ್ಟಿದ್ದೇವೆ. ಬಹುಶಃ ಇನ್ನೊಂದು ಕೆಲವೇ ದಿನಗಳು ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಕೆಲಸ. ಅದು ನಿಮಗೆ ದಿನಕ್ಕೆ 24 ಗಂಟೆನೂ ಕುಡಿಯೋ ನೀರು ದೊರಕತಕ್ಕಂಥ ದಿನ ನಾವು ಆಗಬೇಕು ಅಂತ ಹೇಳಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಈ ರಾಮನಗರವನ್ನು ನಾನು ಮರೆತಿಲ್ಲ. ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ನನ್ನನ್ನು ಬೆಳೆಸಿರ್ತಕ್ಕಂಥ ರಾಮನಗರ ತಾಲೂಕಿನ ಕಾರ್ಯಕರ್ತರಿಗೆ ಇಂಥ ಒಂದು ದರೋಡೆ ಮಾಡಿ ಬಂದಿರತಕ್ಕಂಥ ಹಣದಿಂದ ನಿಮ್ಮನ್ನು ಕೊಳ್ಕೊಳ್ತಕ್ಕಂಥದಕ್ಕೆ ಹೊರಟಿದ್ದಾರೆ. ಮರಳಾಗಬೇಡಿ, ಕೈ ಜೋಡಿಸಿ ಮನವಿ ಮಾಡಿದ್ದೇನೆ. ಮನೆಯ ಮಗನಿಗಿಂತಲೂ ಹೆಚ್ಚಾಗಿ ಸಾಕಿದ್ರಿ. ನಾನು ಏನು ಅನ್ಯಾಯ ಮಾಡಿದ್ದೇನೆ, ನಿಮ್ಮ ಹೆಸರನ್ನ ಗೌರವ ತರ್ತಕ್ಕಂಥದ್ದಕ್ಕೆ ಇಡೀ ರಾಜ್ಯದಲ್ಲಿ ಇವತ್ತು ಗೌರವವನ್ನು ಉಳಿಸಿದ್ದೇನೆ ರಾಮನಗರ ತಾಲೂಕಿನ ಬಗ್ಗೆ. ರಾಮನಗರ ಜನತೆ ಇಂಥ ಒಬ್ಬ ಒಳ್ಳೆಯ ಜನಪ್ರತಿನಿಧಿನ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮಾತಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ಆ ಕೀರ್ತಿ ನಿಮ್ಮಗಳಿಗೆ ಸೇರಬೇಕು, ಈ ಜಿಲ್ಲೆಯ ಜನತೆಗೆ. ದಯವಿಟ್ಟು ನಾನು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಾನು 2 ದಿನಗಳ ಕಾಲ ಕನಕಪುರ ಮತ್ತು ರಾಮನಗರಕ್ಕೆ ನಾನು ಹೋಬಳಿವಾರು ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ. ಇವತ್ತು ಮಂಜುನಾಥ್ ಅವರು ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ರಾಜ್ಯದಲ್ಲಿ ಸುಮಾರು 85 ಲಕ್ಷ ಪೇಷಂಟ್ಗಳಿಗೆ ಇವತ್ತು ಏನು ಒಂದು ಅವರು ಚಿಕಿತ್ಸೆ ಕೊಟ್ಟಿದ್ದಾರೆ. 8 ಲಕ್ಷ ಕುಟುಂಬದ ಹಲವಾರು ಅಣ್ಣ ತಮ್ಮಂದರು, ತಂದೆ ತಾಯಿಂದರ ಜೀವ ಉಳಿಸಿರ್ತಕ್ಕಂಥ ಪ್ರಾಮಾಣಿಕವಾದಂಥ ಒಂದು ವೈದ್ಯಕೀಯ ಸೇವೆ ಮಾಡಿರ್ತಕ್ಕಂಥ ಒಬ್ಬ ಡಾಕ್ಟರ್ ಮಂಜುನಾಥ್ ಬೇಕು. ಇಲ್ಲಿ ಹಗಲು ದರೋಡೆ ಮಾಡಿರ್ತಕ್ಕಂಥ ಇಡೀ ಕನಕಪುರ ತಾಲೂಕಿನ ಪ್ರಕೃತಿಯ ಸೌಂದರ್ಯ, ಆ ಸಂಪತ್ತನ್ನು ಲೂಟಿ ಮಾಡಿ ವಿದೇಶಗಳಿಗೆ ಸಾಗಾಣಿಕೆ ಮಾಡಿರ್ತಕ್ಕಂಥ ಇಂಥ ವ್ಯಕ್ತಿಗಳು ನಿಮಗೂ ಬೇಕು. ಧಮಕಿ ಹಾಕಿ ಅಧಿಕಾರಿಗಳನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಗೊತ್ತಿದೆ. ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅಧಿಕಾರಿಗಳ ಜೊತೆ, ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ. ಇಂಥ ವ್ಯಕ್ತಿಗಳು ನಿಮಗೆ ಅವಶ್ಯಕತೆ ಇದೆಯಾ? ಯೋಚನೆ ಮಾಡಿ. ನಿಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ರಾಮನಗರದಲ್ಲಿ ನನ್ನ ಬಗ್ಗೆ ಏನಾದರೂ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ರಾಮನಗರ ತಾಲೂಕಿನ ನನ್ನ ಬೆಳೆಸಿರ್ತಕ್ಕಂಥ ತಂದೆ ತಾಯಂದರು, ನನ್ನ ಹಲವಾರು ಕುಟುಂಬದ ಇವತ್ತು ಯುವಕರಿಗೆ ಮನವಿ ಮಾಡ್ತೇನೆ. ಈ ತಾಲೂಕಿಗೆ ನನ್ನಿಂದ ಕಿಂಚಿತ್ತು ಸೇವೆ ಆಗಿದೆ ಅಂತಕ್ಕಂಥದ್ದು ನಿಮ್ಮಗಳ ಹೃದಯದಲ್ಲಿದ್ದರೆ ಮಂಜುನಾಥ್ ಅವರಿಗೆ ಚಾಲೆಂಜ್ ಮಾಡಿ 25,000ಕ್ಕೂ ಹೆಚ್ಚಿನ ಬಹುಮತವನ್ನು ಹಾರೋಹಳ್ಳಿ, ಮರಳವಾಡಿ, ಕೈಲಂಚ, ಕಸ್ಬಾ, ರಾಮನಗರದ ಒಂದು ವರ್ಗದ ಜನತೆ ಬಗ್ಗೆ ನಾನು ಹೇಳೋದಿಲ್ಲ. ನನಗೆ ನೋವು ಕೊಟ್ಟಿದ್ದಾರೆ. ಇವತ್ತು ಆ ಭಾಗದಲ್ಲಿ ಯಾವ ರೀತಿ ಬದುಕ್ತಾ ಇದ್ರಿ, ನೀವು ಯಾವ ರೀತಿ ಬದುಕ್ತಾ ಇದ್ದೀರಿ, ಜಾತಿಯ ಹೆಸರಿನಲ್ಲಿ ಇವತ್ತು ರಾಜಕಾರಣ ಏನು ಮಾಡ್ತಾ ಇದ್ದೀರಿ. ಈ ಜಿಲ್ಲೆಗೆ ನಾನು ಕಾಲಿಟ್ಟ ನಂತರ ಒಂದೇ ಒಂದು ಸಂಘರ್ಷಕ್ಕೆ ಅವಕಾಶ ಮಾಡಲಿಲ್ಲ. ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೇನೆ. ಯಾವುದೇ ಕುಟುಂಬಗಳ ಬಗ್ಗೆ ಸಣ್ಣತನದಲ್ಲಿ ನಾವು ನಡ್ಕೊಳ್ಳಿಲ್ಲ. ಆದರೆ ಇವತ್ತು ಜಾತಿಯ ಹೆಸರಿನ ರಾಜಕಾರಣದಲ್ಲಿ ಏನು ನೀವು ಆಟ ಆಡ್ತಾ ಇದ್ದೀರಿ, ಇದು ಬಹಳ ದಿವಸ ನಡೆಯೋದಿಲ್ಲ. ನಿಮ್ಮದು ಯಾರು? ನಾನು ರಾಮನಗರ ಜಿಲ್ಲೆಯನ್ನು ಬಿಟ್ಟು ಹೋಗ್ತಕ್ಕಂಥವನಲ್ಲ. ಇವತ್ತು ನನ್ನ ಪಕ್ಷ ಉಳಿಸಬೇಕಾಗಿದೆ. ಇವತ್ತು ಮಂಡ್ಯದಲ್ಲಿ ನಮ್ಮ ಪಕ್ಷ ಉಳಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಆ ಅನಿವಾರ್ಯ ಪರಿಸ್ಥಿತಿಯಿಂದ ಅಲ್ಲಿ ಅರ್ಜಿ ಹಾಕಿದ್ದೇನೆ. ನಾನು ಯಾವ ಗ್ಯಾರಂಟಿ ಮೇಲೆ ಅರ್ಜಿ ಹಾಕಿರ್ಬೋದು, ದಯವಿಟ್ಟು ಯೋಚನೆ ಮಾಡಿ. ನಾನಿವತ್ತು ಅಷ್ಟು ಧೈರ್ಯವಾಗಿ ಹೋಗಿ ಪಕ್ಕದ ಜಿಲ್ಲೆನಲ್ಲಿ ಅರ್ಜಿ ಹಾಕಲಿಕ್ಕೆ ಆ ಶಕ್ತಿ ಕೊಟ್ಟವರು ಯಾರು? ಈ ಜಿಲ್ಲೆಯ ಪುಣ್ಯಾತ್ಮ ತಂದೆ ತಾಯಿಂದರು ನೀವು ನನಗೆ ಆ ಶಕ್ತಿ ಕೊಟ್ಟಿದ್ದೀರಿ. ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ಮಂಡ್ಯದಲ್ಲಿ ಇವತ್ತು ಭಾಷಣ ಮಾಡ್ತಾ ಇದ್ರು. ಒಂದು ಮಾತು ಹೇಳಿದ್ರು, ಹೃದಯ ತುಂಬಿ ಹೇಳಿದ್ರು ಒಂದು ಮಾತು ಮಂಡ್ಯದಲ್ಲಿ. ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ 5-6 ಜಾಗದಲ್ಲಿ ಎಲ್ಲಿ ನಿಂತರೂ ಗೆಲ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಅಂತೇಳಿ. ಆ ಶಕ್ತಿ ನಾನು ಬೆಳೆಸ್ಕೊಂಡಿರೋದಲ್ಲ, ಪುಣ್ಯಾತ್ಮ ತಂದೆ ತಾಯಿಂದರು ನೀವು ಕೊಟ್ಟಿದ್ದೀರಿ. ಈ ಜಿಲ್ಲೆಯ ಜನತೆ ಈ ಮಗನನ್ನು ಕೈ ಬಿಡಬೇಡಿ.
ಈ ಮಗನನ್ನು ಕೈ ಬಿಡಬೇಡಿ. ನಾನೇನು ಅನ್ಯಾಯ ಮಾಡಿಲ್ಲ. ಈ ಜಿಲ್ಲೆಯ ಪ್ರತಿ ಕುಟುಂಬಗಳನ್ನು ನನ್ನ ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ನಾನು ಪ್ರೀತಿ ಮಾಡಿದ್ದೇನೆ. ಜಾತಿಯ ಹೆಸರನ್ನ ರಾಜಕಾರಣ ಮಾಡಲಿಲ್ಲ. ನಾನು ಯಾರೇ ಬಂದರೂ ಕಷ್ಟ ಅಂತ ಬಂದರೂ ಜಾತಿ ಕೇಳದೆ ನಾನು ಕೈಲಾದ ಮಟ್ಟಿಗೆ ಸೇವೆ ಮಾಡಿದ್ದೇನೆ. ಈ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಯನ್ನು ನೆನಪಿಸ್ಕೊಳ್ಳಿ, ಯಾವ ರೀತಿ ನಡ್ಕೊಂಡಿದ್ದೇವೆ. ಇವತ್ತು ಯೋಚನೆ ಮಾಡಿ, ಇವತ್ತು ನಮ್ಮ ಬೋರಯ್ಯನವರು ಇಲ್ಲ ನಮ್ಮ ಮುಂದೆ. ಬೋರಯ್ಯನವರು ಹಿಂದೆ 1983-85 ಶಾಸಕರಾಗಿದ್ದರು. ಅವ್ರ ಕಾಲದಲ್ಲಿ ಯಾವ್ಯಾವ ಬ್ರಿಡ್ಜ್ಗಳು ದೇವೇಗೌಡರನ್ನ ಕರ್ಕೊಂಬಂದು ಮಾಡಿದ್ರು, ರಸ್ತೆಗಳ ಕೆಲಸ ಮಾಡಿದ್ರು, ಇದೆಲ್ಲ ನಿಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು. ಅದರಿಂದ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಾನು ಪುನಃ ಬರ್ತೀನಿ. ಇವತ್ತು ಈಗಾಗಲೇ ಹೆಚ್ಚಿನ ಸಮಯ ಆಗಿದೆ. ಒಂದು, ನನ್ನ ಜೀವನ, ನನ್ನ ಬದುಕು, ನನ್ನ ಅಂತಿಮ ಈ ಮಣ್ಣಿನಲ್ಲಿ ಆಗ್ತಕ್ಕಂಥದ್ದು. ಈ ಮಣ್ಣನ್ನು ಬಿಟ್ಟು ನಾನು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆಯಲ್ಲೇ ಬದುಕ್ತೇನೆ, ನಿಮ್ಮ ಜೊತೆಯಲ್ಲೇ ಬಾಳ್ತೇನೆ. ಇವತ್ತು ನಾನು ಅಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಕಾರ್ಯಕರ್ತರು, ಜನತೆಯ ಒಂದು ಅಪೇಕ್ಷೆ ಏನಿದೆ, ಆ ಜಿಲ್ಲೆಯ ಅಭಿವೃದ್ಧಿ ಆಗಿಲ್ಲ. ನೀನು ಬಂದರೆ ಏನೋ ಒಂದು ಅಭಿವೃದ್ಧಿ ಕಾಣ್ತೀವಿ ನಾವು ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕಿದ್ದಾರೆ. ಇವತ್ತು ಆ ಜಿಲ್ಲೆಗೆ ನಾನು ಹೋಗಿರ್ತಕ್ಕಂಥದ್ದು ಆ ಜಿಲ್ಲೆಯ ಜನತೆಯ ಒಂದು ಅಭಿವೃದ್ಧಿ, ಪಕ್ಷದ ಒಂದು ಭದ್ರ ಬುನಾದಿ ಹಾಕ್ಲಿಕ್ಕೆ ಏನು ಹೋಗಿದ್ದೇನೆ. ಮತ್ತೆ ಪುನಃ ಈ ಜಿಲ್ಲೆಯಲ್ಲೇ ನಾನು ಇರ್ತೀನಿ. ನಿಮ್ಮನ್ನು ಬಿಟ್ಟು ನಾನು ದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಮಂಜುನಾಥ್ ಅಂತ ವ್ಯಕ್ತಿ ಸಿಗೋದಿಲ್ಲ. ಇವತ್ತು ನಾನೇನಾದರೂ ಈ ಜಾಗದಲ್ಲಿ ನಿಂತು ನಿಮ್ಮ ಮುಂದೆ ಇಷ್ಟು ಮಾತಾಡ್ತಾ ಇದ್ದರೆ, ಈ ಜೀವ ಇನ್ನು ಉಳಿದಿದ್ದರೆ ಅದು ಡಾಕ್ಟರ್ ಮಂಜುನಾಥ್ ಅವರಿಂದ ನಾನು ಉಳಿದಿದ್ದೇನೆ. ಲಕ್ಷಾಂತರ ಕುಟುಂಬಗಳ ಬಡವರೆಲ್ಲ ಉಳಿದಿರ್ತಕ್ಕಂಥದ್ದು. ನಾನಿವತ್ತು 3ನೇ ಬಾರಿ ಯಾವೊಂದು ಹೃದಯದ ಚಿಕಿತ್ಸೆ ಆಗಿತ್ತು. ಇವತ್ತು ನಾನು 3 ಬಾರಿ ಚಿಕಿತ್ಸೆಯಾಗಿ ಇಲ್ಲಿ ಉಳಿದು ನಿಮ್ಮ ಮುಂದೆ ನಿಂತಿದ್ದರೆ ಅದು ಡಾಕ್ಟರ್ ಮಂಜುನಾಥ್ ಅವರಿಂದ ಉಳಿದಿದ್ದೇನೆ. ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ರಾಜ್ಯದ ಬಡ ಕುಟುಂಬಗಳು ಯಾವ ರೀತಿಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. 2,000 ಬೆಡ್ಡಿನ ಆಸ್ಪತ್ರೆ ಸರ್ಕಾರದಲ್ಲೂ ಇವತ್ತು ಮಾಡೋಕ್ಕಾಗಲಿಲ್ಲ. ಆ ರೀತಿಯ ಸಾಧನೆ ಮಾಡಿದ್ದಾರೆ. ಇವತ್ತು ಅವರು ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇವತ್ತು ಅವರು ಲೋಕಸಭಾ ಸದಸ್ಯರಾದರೆ, ಈ ಜಿಲ್ಲೆಯ ಮುಕುಟಪ್ರಾಯರಾಗಿ ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಇವತ್ತು ಎಲ್ಲ ರೀತಿಯ ಒಂದು ಪ್ರಾಮಾಣಿಕವಾದಂಥ ಸೇವೆಯನ್ನು ಮಾಡ್ತಕ್ಕಂಥದ್ದು. ಅವರಿಗೆ ಬಂದಿರತಕ್ಕಂಥದ್ದು ಈ ಜಿಲ್ಲೆಯ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಬಂದಿಲ್ಲ. ಈ ಭಾಗದಲ್ಲಿ ಅಭಿವೃದ್ಧಿಗಳು, ಈ ಭಾಗದ ಜನತೆಯ ಒಂದು ಕಲ್ಯಾಣ, ಅದಷ್ಟೇ ಅಲ್ಲ, ಅವರಿಗೆ ಇರತಕ್ಕಂಥ ಒಂದು ಅನುಭವ. ಬಹುಶಃ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಇವತ್ತು ಅವ್ರನ್ನ ಅಭ್ಯರ್ಥಿ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅವರಲ್ಲಿ ಇರ್ತಕ್ಕಂಥ ಆ ಒಂದು ಸೇವಾ ಮನೋಭಾವವನ್ನು ಗುರುತಿಸಿ ಅವರನ್ನ ನಿಲ್ಲಿಸಲೇಬೇಕು ಅಂತ ಹೇಳಿ ಇವತ್ತೇನು ಅಭ್ಯರ್ಥಿ ಮಾಡಿದ್ದಾರೆ. ನಾನು ಯೋಗೀಶ್ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರಿಗೆ ಮನವಿ ಮಾಡಿದೆ. ಯೋಗೀಶ್ ಅವ್ರನ್ನ ನಿಲ್ಲಬೇಕು ಅಂದೆ. ಯೋಗೀಶ್ ಅವ್ರ ಕೊನೆಗೆ ಅವರು ಇಲ್ಲ, ಇವತ್ತು ನಾವೇನಾದರೂ ಹೋರಾಟ ಮಾಡಬೇಕಾದ್ರೆ ಮಂಜುನಾಥ್ ಅವರೇ ನಿಲ್ಲಬೇಕು ಅಂತ ಹೇಳಿ ಒತ್ತಡ ಹಾಕಿ ಇವತ್ತು ಎಲ್ಲರೂ ತೀರ್ಮಾನ ಏನು ಮಾಡಿದ್ದಾರೆ. ಒಬ್ಬ ಅತ್ಯಂತ ಉತ್ತಮವಾದಂಥ ಒಂದು ಲೋಕಸಭಾ ಸದಸ್ಯನ ಪಡೀತಕ್ಕಂಥ ಒಂದು ಒಳ್ಳೆಯ ಅವಕಾಶ ಈ ಒಂದು ಜಿಲ್ಲೆಯ ಜನತೆಗೆ ಸಿಕ್ಕಿದೆ. ಇದನ್ನು ಹಾಳು ಮಾಡ್ಕೋಬೇಡಿ. ಇವರಿಂದ ಇನ್ನೂ ಈ ದೇಶಕ್ಕೆ ಹಲವಾರು ರೀತಿಯ ಕೊಡುಗೆ ಇವತ್ತು ವೈದ್ಯಕೀಯ ರಂಗದಲ್ಲಿ ಅವಶ್ಯಕತೆ ಇದೆ. ಪಾಪ ನಮ್ಮ ಜೊತೆ ಇದ್ದ ಒಬ್ಬ ಮಹಾನುಭಾವ ಹಿಂದೆ ಮಗಡಿಯ ಸ್ನೇಹಿತ ಹೇಳ್ತೇನೆ, ಡಾಕ್ಟರ್ ಮಂಜುನಾಥ್ ಅವರು ಈ ಜಿಲ್ಲೆ ಪರಿಚಯ ಮಾಡ್ಕೊಳ್ಳೋದ್ರಲ್ಲೇ ಅವ್ರ ಆಯಸ್ಸು ಮುಗಿದೋಗ್ಬಿಡ್ತದಂತೆ. ಈ ಜಿಲ್ಲೆ ಪರಿಚಯ ಮಾಡ್ಕೊಳ್ಳೋದ್ರಲ್ಲೇ ಆಯಸ್ಸು ಮುಗಿದೋಗ್ಬಿಡುತ್ತೆ. ಇವತ್ತು ಅಂಥ ಮಾತುಗಳನ್ನು ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ನನ್ನ ಮಾಗಡಿ ಕ್ಷೇತ್ರದ ತಂದೆ ತಾಯಂದರು ಎಂದೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಎಂದೂ ಮಾಗಡಿ ಕ್ಷೇತ್ರದ ಜನತೆ ನಮ್ಮನ್ನು ಕೈ ಬಿಟ್ಟಿಲ್ಲ. ಕನಿಷ್ಠ 25,000 ಮತದ ಅಂತರದ ಬಹುಮತವನ್ನು ಮಾಗಡಿ ಕ್ಷೇತ್ರದಲ್ಲಿರ್ಬೋದು. ನನಗೆ ವಿಶೇಷವಾಗಿ ಚನ್ನಪಟ್ಟಣ ನನಗೆ ಗೌರವ ಕೊಟ್ಟಿದ್ದೀರಿ, ಪ್ರೀತಿಸಿದ್ದೀರಿ. ನನಗೆ ಒಂದು ಮೊನ್ನೆ ನನ್ನ ಮನವಿಗೆ ಸ್ಪಂದಿಸಿ ನನಗೇನು ಒಪ್ಪಿಗೆ ಕೊಟ್ರಿ. ಮಂಡ್ಯದಲ್ಲಿ ಇವತ್ತು ಅರ್ಜಿ ಹಾಕಲಿಕ್ಕೆ ಮೊನ್ನೆ ಅಮಿತ್ ಶಾ ಅವರು ಬಂದಾಗ ಕೇವಲ 1 ದಿನದಲ್ಲಿ BJP ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು, ಜೈಮುತ್ತು ಮತ್ತು ಅವರ ಸ್ನೇಹಿತರುಗಳು ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ, ಯೋಗೀಶ್ ಅವರು, ಮಂಜು ಅವರು ಎಲ್ಲರೂ ಸೇರಿ ಆ ಚನ್ನಪಟ್ಟಣದಲ್ಲಿ ರೋಡ್ ಶೋ ಏನಿದೆ, ಐತಿಹಾಸಿಕವಾದಂಥ ರೀತಿಯ ಒಂದು ರೋಡ್ ಶೋ 24 ಗಂಟೆಯಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ಮ ಕಾರ್ಯಕರ್ತಗಳ ಶಕ್ತಿ ಏನಿದೆ ಈ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನ ಚನ್ನಪಟ್ಟಣದ ತಂದೆ ತಾಯಂದರು ತೋರಿಸಿದ್ದೀರಿ ಮೊನ್ನೆ. ಇದನ್ನ ಮತದಾನದಲ್ಲಿ ಇವತ್ತು ಕನಕಪುರದಲ್ಲಿ, ಹೌದು, ನನ್ನ ಕನಕಪುರದ ತಂದೆ ತಾಯಂದರು, ಕನಕಪುರದ ನಮ್ಮ ಕಾರ್ಯಕರ್ತರು ಇಲ್ಲೆಲ್ಲ ಇದ್ದಾರೆ. ಇಲ್ಲಿ ಒಂದು ಮಾತು ಕೊಡ್ತೇನೆ, 2028 ಇವತ್ತು 2028 ಕನಕಪುರ ವಿಧಾನಸಭಾ ಕ್ಷೇತ್ರ ಜನತಾದಳ BJPಯ
ಮೈತ್ರಿಯ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಶಕ್ತಿಯನ್ನು ನಿಮಗೆ ದಾರೆ ಎರಿತೇವೆ. ಕನಕಪುರದ ಮತದಾರರು ಹೆದರಬೇಕಾಗಿಲ್ಲ, ಅವರ ಧಮಕಿಗೆ ಹೆದರಬೇಡಿ. ನಾವಿದ್ದೇವೆ, ಇನ್ನೂ ಬದುಕಿದ್ದೇವೆ. ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀವಿ. ನಾನು ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ಇಲ್ಲ ಸರ್ಕಾರದ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ರಾಜಕೀಯ ಮಾಡಿಲ್ಲ. ನಾನು ನಿಮ್ಮನ್ನು ನಂಬ್ಕೊಂಡು ರಾಜಕೀಯ ಮಾಡಿರೋನು ಈ ಜಿಲ್ಲೆನಲ್ಲಿ. ಅವರು ರಾಜಕೀಯ ಮಾಡಿರ್ತಕ್ಕಂಥದ್ದು ಈ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ತಕ್ಕಂಥದ್ದೇನಿದೆ ಅದು ಎಲ್ಲವನ್ನ ಧಿಕ್ಕರಿಸಿ ಇವತ್ತು ನನ್ನ ತಂದೆ ತಾಯಂದಿರು ನಮ್ಮನ್ನೇನು ಬೆಳೆಸಿದ್ದೀರಿ, ಮಂಜುನಾಥ್ ಅವ್ರಿಗೂ ಅದೇ ಆಶೀರ್ವಾದವನ್ನು ಮಾಡಿ ಅವರ ಗೆಲುವನ್ನ ಈ ಇಬ್ಬರು ಅಣ್ಣ ತಮ್ಮಂದರು ಎಷ್ಟೇ ಕೋಟಿ ಹಣ ಸುರಿದ್ರು, ಎಷ್ಟೇ ಜನರನ್ನ ಖರೀದಿ ಮಾಡ್ತೀವಿ ಅಂದ್ರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾವ ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಆನೇಕಲ್ ಕ್ಷೇತ್ರಗಳಿದೆ. ಬೆಂಗಳೂರು ನಗರದಲ್ಲಿ 18 ಲಕ್ಷ ಮತದಾರರಿದ್ದಾರೆ. 18 ಲಕ್ಷ ಮತದಾರರು. ಅಲ್ಲಿ ಇವರು ಏನು ವ್ಯರ್ಥ ಕಸರತ್ತು ಹಾಕಿದ್ರು, ಕುತಂತ್ರದ ರಾಜಕಾರಣ ಮಾಡಿದ್ರು, ಆ 3 ಕ್ಷೇತ್ರದಲ್ಲಿ ಬಿಜೆಪಿಗೆ ಇರ್ತಕ್ಕಂಥ ಶಕ್ತಿಯನ್ನ ಕುಂದಿಸ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಇನ್ನ ಚನ್ನಪಟ್ಟಣ, ಮಾಗಡಿ, ರಾಮನಗರ, ಕುಣಿಗಲ್ಲು ನನಗೆ ನಂಬಿಕೆ ಇದೆ ಈ ಬಾರಿ ರಾಮನಗರದಲ್ಲಿ ನನಗೆ ನಂಬಿಕೆ ಇದೆ ಈ ಬಾರಿ ಕನಿಷ್ಠ 15-20 ಸಾವಿರ ಬಹುಮತವನ್ನ ಮಂಜುನಾಥ್ ಅವರಿಗೆ ತಾವು ನೀಡ್ತೀರಿ ಅಂತಕ್ಕಂಥ ವಿಶ್ವಾಸವನ್ನ ಹೊಂದಿದ್ದೇನೆ. ನನ್ನ ರಾಮನಗರದ ನನ್ನನ್ನು ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ಜನರಲ್ಲಿ ಆ ವಿಶ್ವಾಸಕ್ಕೆ ಕುಂದು ತರಬೇಡಿ. ನಿಮ್ಮ ಮನೆಯ ಮಗನಿಗಿಂತಲೂ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ಚುನಾವಣೆ ಧರ್ಮಯುದ್ಧ. ಇದು ಧರ್ಮಕ್ಕೆ ಜಯ ಅಂತಕ್ಕಂಥದ್ದನ್ನ ನಿರೂಪಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾ ಯಡಿಯೂರಪ್ಪನವರಿಗೆ ಇವತ್ತಿನ ದಿನ ವಿಶೇಷವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಅವರ ಮನಸ್ಸಿನಲ್ಲಿದೆ, ಇವತ್ತು ದೇವೇಗೌಡರ ಕುಟುಂಬ, ಯಡಿಯೂರಪ್ಪನವರ ಕುಟುಂಬ ನಾವು ಒಂದಾಗಿ ಹೋಗಬೇಕು. ಅದರ ಮುಖಾಂತರ ಈ ರಾಜ್ಯದಲ್ಲಿ ಒಂದು ನಿಜವಾದ ಜನಪರವಾದಂಥ ಸರ್ಕಾರ, ಈ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ನಾವು ಒಟ್ಟಾಗಬೇಕು ಅಂತಕ್ಕಂಥದ್ದು ಏನೋ ಒಂದು ಹೊಂದಾಣಿಕೆಯನ್ನು ಮಾಡಿದ್ದೇವೆ. ಇವತ್ತು ನಾನು ಲೋಕಸಭೆಗೆ ಹೋಗ್ತಾ ಇರ್ತಕ್ಕಂಥದ್ದು ವೈಯಕ್ತಿಕವಾದ ಸ್ಥಾನಮಾನಕ್ಕಲ್ಲ. ಮಂಜುನಾಥ್ ಅವರು ಹೋಗ್ತಾ ಇರ್ತಕ್ಕಂಥದ್ದು ವೈಯಕ್ತಿಕವಾದ ಸ್ಥಾನಮಾನಕ್ಕಲ್ಲ. ಯಾವ ಮೇಕೆದಾಟ ಬಗ್ಗೆ ಚರ್ಚೆ ಮಾಡ್ತಾರೆ ಮಹಾನುಭಾವರು. ಸಂಗಮದಿಂದ ಬಂದರು, ಪಾದಯಾತ್ರೆ ಬಂದರು, ನಮ್ಮ ನೀರು ನಮ್ಮ ಹಕ್ಕು. ಎಲ್ಲಪ್ಪ 10 ತಿಂಗಳಾಯ್ತಲ್ಲ ಸರ್ಕಾರ ಬಂದು, ನಮ್ಮ ಹಕ್ಕು ನಮ್ಮ ನೀರು ಎಲ್ಲೋಯ್ತು? ತಮಿಳ್ನಾಡಿಗೆ ಹರಿತಾ ಇದ್ದು. ನನಗೂ ಪೇಪರು ಪೆನ್ನು ಕೊಡಿ. ಕುಮಾರಣ್ಣನೂ ಒಂಥರ ಮುಖ್ಯಮಂತ್ರಿ ಮಾಡಿಬಿಟ್ರಿ, ನನ್ನೂ ಒಂದ್ಸಲ ಮುಖ್ಯಮಂತ್ರಿ ಮಾಡಿ, ನನಗೂ ಪೇಪರ್ ಪೆನ್ನು ಕೊಡಿ ಅಂತ ಕೇಳಿದ್ರಲ್ಲ. ಆ ಪೇಪರು ಪೆನ್ನು ಯಾವುದಕ್ಕೆ ಉಪಯೋಗ ಮಾಡ್ತಾವ್ರೆ ದಯವಿಟ್ಟು ಯೋಚನೆ ಮಾಡಿ. ತಮಿಳ್ನಾಡಿಗೆ ನೀರು ಬಿಡೋಕ್ಕೆ, ಇಲ್ಲಿ ವರ್ಗಾವಣೆ ಟ್ರಾನ್ಸ್ಫರ್ಗೆ, ಅಲ್ಲೆಲ್ಲ ಬೆಂಗಳೂರಿನಲ್ಲಿ ಕಟ್ತಾವ್ರಲ್ಲ ದೊಡ್ಡ ದೊಡ್ಡ ಕಟ್ಟಡ, ಪಾಪ ಬಿಸ್ನೆಸ್ ಮ್ಯಾನ್ಗಳು, ಅವರಿಗೆ ಚದುರಕ್ಕೆ 100 ರೂಪಾಯಿ ಕಲೆಕ್ಷನ್. ದಿವಸಕ್ಕೆ 50 ಕೋಟಿ ದುಡ್ಡು ಬರದೇ ಇದ್ರೆ ನಿದ್ದೆ ಮಾಡಾರಲ್ಲ ಅವರು. ಇಂಥದಕ್ಕೆ ಪೇಪರು ಪೆನ್ನು ಕೊಡ್ತೀರಾ ನೀವು? ನನ್ನ ರಾಮನಗರ ತಾಲೂಕು ಜಿಲ್ಲೆಯ ಜನತೆ ಕೇಳಲಿಕ್ಕೆ ಬಯಸ್ತೀನಿ ನಿಮಗೆ. ಇಂಥ ವ್ಯಕ್ತಿಗಳಿಗೆ ನೀವು ಆಶೀರ್ವಾದ ಮಾಡ್ತೀರಾ? ನಾನು ಈ ಜಿಲ್ಲೆಗೆ ಬಂದಾಗ ಈ ಜಿಲ್ಲೆಯಲ್ಲಿ ನಾವು ಗೌರವಿತವಾಗಿ ತಲೆಬಾಗಿ ನಡೆದ್ರೆ ನೀವು ಪ್ರೀತಿಯಿಂದ ನಮ್ಮನ್ನು ಕಾಣೋರು ಅಂತಕ್ಕಂಥ ಒಂದು ನಡವಳಿಕೆಯನ್ನು ನನಗೇನು ಕಲಿಸಿದ್ರಿ? ನಾನು ಎಂದೂ ಸಹ ದುರಹಂಕಾರದಲ್ಲಿ ಈ ಕ್ಷೇತ್ರದಲ್ಲಿ ನಾನು ಹೋರಾಟ ಮಾಡಿಲ್ಲ, ಕೆಲಸ ಮಾಡಿಲ್ಲ. ನಿಮ್ಮನ್ನು ನಂಬಿದ್ದೇನೆ. ನಿಮ್ಮ ಮನೆಯ ಮಗ ಅಂತಕ್ಕಂಥ ಒಂದು ಭಾವನೆಯಿಂದ ಮಂಜುನಾಥ್ ಅವ್ರನ್ನ ಇವತ್ತು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆದ್ದೇ ಗೆಲ್ತಾರೆ ಅವರು. ಆದರೆ ನನ್ನ ರಾಮನಗರ, ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ಜನ, ದಯವಿಟ್ಟು ಮಂಜುನಾಥ್ ಅವರಿಗೆ ನೀವು ಲೀಡ್ ಕೊಡದೇ ಇದ್ದರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ದೊಡ್ಡ ಆಘಾತ ಆಗುತ್ತೆ. ಅಂಥ ಒಂದು ನೋವಿಗೆ ನನ್ನನ್ನು ದೂಡಬೇಡಿ ರಾಮನಗರದ ಜನತೆ. ನಿಮಗೆ ನಾನು ದ್ರೋಹ ಮಾಡಿಲ್ಲ. ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. 26ನೇ ತಾರೀಕು ಮತದಾನಕ್ಕೆ ಹೋದಾಗ ಅವ್ರು ಕೊಡ್ತಕ್ಕಂಥ ಅದೆಂಥದ್ದು ಸೀರೆ ಹಂಚಾಯ್ತು, ಅದೆಂಥದ್ದು ನಿಮ್ಮ ಸ್ಟವ್ ಹಂಚಾಯ್ತು, ಅದೇ ಕುಕ್ಕರ್ ಹಂಚಾಯ್ತು. ಕೆಲಸ ಮಾಡಿದ್ರೆ ಕುಕ್ಕರ್ ಹಂಚಬೇಕಾ? ಸೀರೆ ಹಂಚಬೇಕಾ? ಇವ್ರು ಕೆಲಸ ಮಾಡಿದ್ರೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇಷ್ಟು ಲೇಟಾಗಿ ನಾನು ಬಂದರೂ ತಾವೆಲ್ಲ ಕಾದು ನನಗೇನು ಆಶೀರ್ವಾದ ಮಾಡಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ನಿಮಗೆ 1-2 ಮಾತನ್ನು ಮುಗಿಸ್ತೇನೆ. ಜೈ